ರಾಜ್ಯದಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಈ ಸಂದರ್ಭದಲ್ಲಿ ನಾಯಕರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಕಾವು, ತಂದೆ ಸಿಎಂ ಕುರ್ಚಿ ಬಗ್ಗೆ ಯತೀಂದ್ರ ಪುನರುಚ್ಚಾರ ಮಾಡಿದ್ದಾರೆ. ಪವರ್ ಶೇರಿಂಗ್ ನಾಟಕ ಎಂದಿದ್ದ ಛಲವಾದಿ ನಾರಾಯಣಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಆ ವಿಚಾರವನ್ನು ನಾವು ನೋಡ್ಕೋತೀವಿ, ನಿಮಗೆ ಯಾಕೆ ಬೇಕು, ನಿಮ್ದು ನೀವು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಇವತ್ತು ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಇವ್ರು ಆಡ್ತಿರೋ ನಾಟಕ ಅಂದಿದ್ರಲ್ಲ, ನಮ್ಮ ಪಕ್ಷದ ಆಂತರಿಕ ವಿಚಾರ, ನಾವು ನೋಡ್ಕೋತೀವಿ ಏನು ಎತ್ತ ಅಂತ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಪಕ್ಷದ ವಿಚಾರಕ್ಕೆ ನೀವು ಬರಬೇಡಿ ಅನ್ನೋ ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಕುರಿತು ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾರೆ ಭಾಳ ವಿಶೇಷವಾಗಿರುವಂಥದ್ದು. ಸರ್ಕಾರದ ಚಳಿ ಬಿಡಿಸ್ತೀವಿ ಅಂತೇಳಿ ವಿರೋಧ ಪಕ್ಷ ಹೇಳ್ತಾ ಇದೆ. ಅಲ್ಲ, ನಾವು ಅಧಿವೇಶನ ಮಾಡದೆ ಜನರ ಸಮಸ್ಯೆಗಳು ಅರ್ಥಪೂರ್ಣವಾಗಿ ಚರ್ಚೆ ಆಗಲಿ ಅಂಥೇಳಿ ವಿರೋಧ ಪಕ್ಷದವರು ಯಾವುದೇ ವಿಷಯ ತಂದರೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಸರ್ಕಾರ ಜನರ ಸಮಸ್ಯೆಗಳಿಗೆ ಏನು ಅವರು ಎತ್ತುತ್ತಾರೆ, ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಕ್ರಮ ತೊಗೊಂಡಿದ್ದೀವಿ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ. ನಮಗೆ ಗೊತ್ತಿರೋಂಗೆ ಇವತ್ತು ಏನೇನು ಸಮಸ್ಯೆಗಳು ಬಂದಿತ್ತು ಈ ವರ್ಷ ಅಲ್ಲ, ಅದನ್ನೆಲ್ಲ ನಾವು ಸಮರ್ಥವಾಗಿ ಎದುರಿಸಿದ್ದೀವಿ, ಸೊ ಬಗೆಹರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಕೂಡ ಎದುರ್ಕೊಳ್ಳುವಂಥ ಏನೂ ಪ್ರಮೇಯ ಇಲ್ಲ. ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ ಅಂತಂದರೆ ಪವರ್ ಶೇರಿಂಗ್ ಅನ್ನೋದು ಒಂದು ನಾಟಕ, ಅದೊಂದು ಡ್ರಾಮಾ, ಅದೆಲ್ಲ ಡ್ರಾಮಾ ಇದೆ ಅಂತ ನಾವು ಈಗ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಅವ್ರಿಗೆ ಏನಕ್ಕೆ, ಸೊ ಹಾಗಾಗಿ ನಮ್ಮ ಪಕ್ಷದ ಬಗ್ಗೆ ನಾವು ನೋಡ್ಕೊಳ್ತೀವಿ, ಅದ್ರ ಚಿಂತೆ ಅವ್ರಿಗೆ ಬಿಡಿ ಅಂತ ಹೇಳಬೇಕು. ಇದು ಏನಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು, ನಮ್ಮ ಪಕ್ಷ ವಿಚಾರ ನಾವು ಬಿಡ್ತೀವಿ. ಸೊ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಿಜೆಪಿಯವರು ಮೂಗು ತೂರಿಸೋದು ಬೇಡ ಅನ್ನೋ ಅರ್ಥದಲ್ಲಿ ಈಗ ಅವರು ಮಾತನಾಡಿರ್ತಕ್ಕಂಥದ್ದು. ಕೆಲವೊಂದೆಲ್ಲ ಇಶ್ಯೂಗಳ ಬಗ್ಗೆ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ.